ಗೈಸ್ ಕೊನೆಗೂ ಬಂದ್ರೆ ಗೈಸ್ ಅಡವಿ ಒಳಗಡೆ. ಚಿತ್ರ ನೀಯಾಣ ನಿನಗೂ ಬೇಡಿಯಾಣ ಬೇಡಿಯಾಣ ಇಲ್ಲ ಅವಳ ಅಡ್ವೆಂಚರ್ ಗಾಲ ಗೈಸ್. ಅವಳ ಕೂನಿಯಲ್ಲಿರೋದು ಗೈಸ್ ಅಡವಿ ನೋಡಿ ಗೈಸ್. ರೋಡ್ ಸೈಕ್ ಆಗಿದೆ ಗೈಸ್ ನೋಡಿ. ನೀನ್ ಹಿಂಗೆಲ್ಲ ಇವತ್ತೆಲ್ಲ ಹೇಳ್ಬಾರ್ದು ಅಂತಾರೆ. ಹಾಯ್ ಗೈಸ್, ನಾನು ಆಕಾಶ್, ಅಪ್ಪಚ್ಚ, ಚೇಚಿ ಮತ್ತೆ ಇನ್ನೊರು ಚೇಚಿ ಎಂಡೆ ಭಾರ್ಯ ಫುಲ್ ಹಾಸ್ಟೆಲ್ ನೋಡಿ. ಎಲ್ಲರೂ ಸೇರಿ ಗೈಸ್ ಒಂದ್ ಜಾಗಕ್ಕೆ ಹೋಗ್ತಾ ಇದೀರಿ. ಜಾಗ ಹೆಸರು ಗೈಸ್ ಅಡವಿ. ನಾವು ಹೋಗ್ತಿರೋ ಜಾಗ ಅಡವಿ, ಕಾಡ್ ಹೋಗ್ತಾ ಇದೀರಿ ಗೈಸ್. ಕಾಡ್ ಒಳಗಡೆ ಹೋಗ್ತಾ ಇದೀರಿ. ಇವರೇ ನಮ್ಮ ಟೂರಿಸ್ಟ್ ಗೈಡ್, ಇವರೇ ಕರ್ಕೊಂಡು ಹೋಗ್ತಾ ಇರೋದು. 51 ಕಿಲೋಮೀಟರ್ ಇದೆ ಇಲ್ಲಿಂದ. 1 hour 18 minutes. ನೋಡೋಣ ಅಲ್ಲೋಗಿ ನಾನು ತೋರಿಸ್ತೀನಿ ಗೈಸ್ ಹೆಂಗೈತೆ ಅಂತ. ಹೆಂಗಂಡೆ ಇಷ್ಟವಾಣೋ ನಂಗೆಟ ಕೂಡ ಪೋವಾನೆ ಇಷ್ಟವಾ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಹೇಳ್ರು ಮಲಯಾಳಂ ಮಾತಾಡ್ತಾನ. ಅಪ್ಪಚ್ಚನ್ನು ನನಗೆ ಅವಳಿ ಕೊಡ್ತವ್ರೆ. ಏನ್ ಹೇಳ್ತಾ ಇದೀಯ ಅಂತ ಕೇಳ್ತವ್ರೆ. ನಾನು ಕನ್ನಡದಲ್ಲಿ ಹೇಳ್ತಾ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾಳೆಲ್ಲರೂ ಹೊರಮಿಚ್ಚಿ ಅಡವಿಲೆ ಪೋವಾನೆ ಪರಿಯೋನೆ. ಅಪ್ಪಜ್ಜಿನ ಇಷ್ಟ ಆಣ ನೆರಡ ಕೂಡ ಅಡವಿಲ್ ವರಾನೆ ಇಷ್ಟ ಆಣೋ ಅಪ್ಪಚ್ಚನೆ ನೆರಡ ಕೂಡ ಅಡವಿಲೆ ವರಾನೆ ಇಷ್ಟ ಆಣೋ. ಅಡವಿಗೆ ಬರಕ್ ಇಷ್ಟ ಅಂದ್ರೆ ನನಗೆ ಹಾಡು ಗೊತ್ತು. ಅಡವಿ ತಾಯಿಯ ಮಗಳ ಈ ನಾಡು, ನಾಡಿನ ಜೀವ ತುಂಬಿದೆ ದುಡಿ ದುಡಿ ದುಡಿ. ಆ ಹಾಡು ಹೇಳ್ತವ್ರೆ ಗೈಸ್ ಅಪ್ಪಚ್ಚ. ಅಪ್ಪಚ್ಚ ಪಾವಾಡ ಇಟ್ಟು ಅಂದ. ಹಾಗಂದ್ರೆ ಅಪ್ಪಚ್ಚ ಲಂಗ ಹಾಕೊಂಡವ್ರೆ ಅಂತ ನೋಡಲ್ಲ. ನಾನು ಹೇಳಿದ ಹಂಗೆ ಕೇಳಿಸುತ್ತೆ ಗೈಸ್. ನಾನು ಹೇಳ್ತಾ ಇಲ್ವಾ ಈ ಮನುಷ್ಯ ಎವ್ರಿ ಗೈಸ್ ಟಕ್ ಟಕ್ ಅಂತ ಕೊಡ್ತಾರೆ ಹಂಗೆ. ಏನ್ ಮಾಡ್ತೀಯ, ಏನು ಮಾಡಕ್ ಆಗಲ್ಲ, ಸುಮ್ಮನೆ ಹೂ ಅನ್ಬೇಕು. ಬೆಳಿಗ್ಗೆ ಮಧ್ಯಾಹ್ನ ಇವಾಗ ನಾನು ರೆಡಿ ಹಾಕ್ಬಿಟ್ಟು ಫೋಟೋ ತಗೊಂಡ್ರಿ ಗೈಸ್. ಫೋಟೋ ತಗೊಂಡು ನಾನು ಅಂದೆ ನೀನ್ ಮಮ್ಮೂಟಿ, ನಾನು ಮಮ್ಮೂಟಿದ್ ಮಗ ಅಂತ. ಅದಕ್ಕೆ ಅವ್ರು ಹೇಳ್ತವ್ರೆ ಅವ್ರು ಮಮ್ಮೂಟಿ ಅಂತೆ. ಮಮ್ಮೂಟಿ ಅಂದ್ರೆ ಹೀರೋ ಅಲ್ಲ, ಮಮ್ಟಿ ಬರುತ್ತಲ್ಲ ಮಮ್ಟಿ ಅವ್ರು ಅಂತೆ, ನಾನು ಚೆನ್ಕೆ ಅಂತೆ. ಆತರ ಹೇಳ್ತವ್ರು ಗೈಸ್. ಆತರ ಗೈಸ್ ನಮ್ಮ ಅಪ್ಪಚ್ಚ ಏನೋ ಒಂದು ಟಕ್ ಟಕ್ ಅಂತ ಹೇಳ್ತಾರೆ. ನನಗೆ ಅಷ್ಟೊಂದು ಮಲಯಾಳಂ ಗೊತ್ತಿಲ್ಲ, ಬಟ್ ನನ್ನ ಕಾಮಿಡಿ ಮಾಡಿ ಒಳ್ಳೆ ನಗಿತಾರೆ ಗೈಸ್. ಚೆನ್ನಾಗಿರುತ್ತೆ ನೋಡಕ್ಕೆ. ಹಂಗೆ ಗೈಸ್ ಇವಾಗ ಹೋಗ್ತಾ ಇದೀರಿ ಬಂದಿವೆ. ಮತ್ತೆ ಎಲ್ಲರೂ ಹ್ಯಾಪಿ ಆಗೋರೆ. ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಏನ್ ಅಡ್ವೆಂಚರ್ ಅಂತ ನೋಡ್ಬೇಕು. ಇದೆಲ್ಲ ಹಾಕೊಂಡು ನಾವು ಫುಲ್ ಅಡ್ವೆಂಚರ್ ಮಾಡಕ್ ಹೋಗ್ತಾ ಇರೋದು. ಅಲ್ಲಿ ಬಂದು ನಾನು ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂದ್ರೆ ಅವಳಿಗೆ ಕೊಟ್ಬಿಡ್ತೀನಿ ಗೈಸ್. ನೋಡ್ತಾ ಇರಿ ನೀವು ಹಂಗೆ. ಓಕೆ ಗೈಸ್ ಬಾಯ್. ಮತ್ತೆ ನಾವು ಅಡವಿಲಿ ಸಿಗೋಣ. ಬಾಯ್ ಗೈಸ್. ನೀನ್ ಹಿಂಗೆಲ್ಲ ಇವತ್ತೆಲ್ಲ ಹೇಳ್ಬಾರ್ದು ಅಂತಾರೆ ಅದು. ಓಕೆನಾ ಗೈಸ್? ಫೋನ್ ಬಿದ್ದೈತಿ ಗೈಸ್. ಆಕಾಶ್ ಗೈಸ್ ಇವನು ಅದೇ ಈ ಮಲಯಾಳಂ ಕೇರಳದಲ್ಲಿ ಎಲ್ರಿಗೂ ಡ್ರೈವ್ ಮಾಡ್ಬೇಕಾದ್ರೆ ಮಾತಾಡ್ಬೇಡ ಅಂತ ಹೇಳ್ಕೊಟ್ಬಿಡೋರು ಅನ್ಕೋತೀನಿ. ಮಾತೇ ಆಡಲ್ಲ ಗೈಸ್ ಇವನು, ಮಾತೇ ಆಡಲ್ಲ. ಬರೀ ಹಾಯೋ ಅವ್ರು ಬಾಯೋ ಪರ್ನೆ ಆಕಾಶ ಅಷ್ಟೇ ಗೈಸ್. ಹಾಯ್ ಹೇಳ್ದ ಅಷ್ಟೇ. ಓಕೆ ಗೈಸ್, ಸಿವ್ ಇನ್ ಅವರ ಅಡವಿ. ಬೈ ಗೈಸ್. ಬೈ ಬರ್ನೇರೆ ಅಪ್ಪಚ್ಚ. ಬಾಯ್ 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 ಬರ್ನೇರೆ ಆಕಾಶ. ಬಾಯ್ 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 ಅಂದ್ರೆ ಅವ್ರು ಬಾಯಿ ಅಂತಾರೆ. ಓಕೆ ಗೈಸ್ ಬಾಯ್ ಬಾಯ್ ಗೈಸ್. ನಾವು ಬಂದ್ರೆ ಗೈಸ್ ಇನ್ನ 5 ಕಿಲೋಮೀಟರ್ ಇದೆ ಗೈಸ್. ಕೂನಿಯಲ್ಲಿರೋದು ಗೈಸ್ ಅಡವಿ ನೋಡಿ ಗೈಸ್. ರೋಡ್ ಸೈಕ್ ಆಗಿದೆ ಗೈಸ್. ಇದು ನಿಮ್ಗೆ ತೋರ್ಸೋಣ ಅಂತ ನೋಡಿ. ಆಕಾಶ್ ಓಡಿಸ್ತಾ ಇರೋದು ಖುಷಿಯಾಗಿ ಓಡಿಸ್ತವನೆ. ಗಾರ್ಡ್ ಸೆಕ್ಷನ್
ಆಕ್ಚುಲಿ ಘಾಟ್ ಸೆಕ್ಷನ್ ಅಲ್ಲಿ ಓಡ್ಸಕ್ಕೆ ಡ್ರೈವರ್ಸ್ಗೆ ಆಲ್ರೆಡಿ ಡ್ರೈವಿಂಗ್ ಕಲ್ತವ್ರಿಗೆ ಓಡ್ಸಕ್ಕೆ ಇಷ್ಟ. ಕೊಡ್ತೈತೆ, ಭಾರಿಯಾಗಿ ಕೊಡ್ತೈತೆ ಗಾಡಿ. ನೋಡಿ ಗೈಸ್, ಏನಿದು ಮಾಡೆಲ್ ಫಾರೆಸ್ಟ್ ಸ್ಟೇಷನ್ ನಾರ್ತ್. ಫುಲ್ ನೋಡಿ ಗೈಸ್, ಕಾಡ್ ಒಳಗಡೆ ಬಂದ್ಬಿಟ್ರಿ ನಾವು. ಫುಲ್ ಕಾಡು. ആന, പുലി എല്ലാം വരും ഇവിടെ. പിന്നെ ടൈഗർ, ലെപ്പേർഡ്. ആറ് ആകാശം നന്നായിട്ട് ഓടിക്കില്ലാന്ന് പറയും, അവിടെ കടിക്കും. സൈക്കാಗಿದೆ. അവള് നിങ്ങളുടെ ഇത് കണ്ടിട്ട് ചിരിക്കുക തന്നെ. ಭಾರಿಯಾಗೈತೆ ಗೈಸ್ ಘಾಟ್ ಸೆಕ್ಷನ್. ಎಷ್ಟಿದೆ ಗೊತ್ತಾ? ಇನ್ನು 4 ಕಿಲೋಮೀಟರ್ ಇದೆ ಗೈಸ್. ಇದೇ ತರ ಇರುತ್ತಾ? ಗೊತ್ತಿಲ್ಲ. ನೋಡಿ ನೋಡಿ, ಈಗ ರೋಡ್ ನ ನೋಡಿ, ಎಂಜಾಯ್ ಮಾಡಿ. ಇರಿ, ಇವ್ರಿಗೇನಾದ್ರು ಭಯ ಆಗ್ತಿದೆ, ಕೇಳೋಣ. ಬೇಡಿ ಅವನ್ನೇ ಈ ರೋಡ್ ಕಂಡಿಟ್ಟು. ಚೇಜಿಗೆ ನೋಡಿ, ಈ ಚೇಜಿ ಭಯ ಆಗ್ತಾ ಇದೆ ಅಂತ. ಎಲ್ಲೋ ಕಲರ್ ಸರ್ ಈ ಚೇಜಿ. ಇವ್ರಿಗೂ ಹೆಣ್ಮಕ್ಳು ಭಯ ಪಡ್ತಾರೆ. ಭಾರಿ ಅವೇ, ನಿನಗೂ ಬೇಡಿಯಾಣೋ? പേടിയാണോ? ഇല്ല, അവള് അഡ്വഞ്ചർ ഗേളാ ഗൈസ്. അവളെ പേടിയില്ല. അപ്പച്ചനെ പേടിയാവോ? അപ്പച്ചന് എത്ര ഞാൻ ഇത് കണ്ടതാടാ. എനിക്ക് എന്തിനാ പേടിയത്? അല്ലേ അപ്പച്ച? ಪಾಠ ಬರೆಯೇನಿಲ್ಲ. ಅವ್ರ ಹಾಡು ಆಡಲ್ ಗೊತ್ತೆ. ಭಯ ಆಗ್ತಾ ಇದೆ ಅಂತ ಕೇಳ್ರೆ ನಾನು ಹಾಡು ಆಡಲ್ಲ ಅಂತವ್ರೆ ಗೈಸ್. ಬೇಗ ಅಂತ ನನ್ನ ಟೀಸ್ ಮಾಡ್ತಾರೆ ಗೈಸ್ ಅವರು. ಅದೇ ಕೇಳಿದ್ರು, ನಾನು ಇಲ್ಲಿಂದ ನೀನು ವಾಪಸ್ ಹೋಗ್ಬಿಟ್ರೆ ಕಾರ್ನ ಹಿಡ್ಕೊಂಡು ಕಾಮಿಡಿ ಮಾಡ್ತೀಯಾ ಅಂತ. ನಾನ್ ಬಿಡು, ವಿಡಿಯೋ ಕಾಲ್ ಮಾಡ್ತೀನಿ ಅಂತ. ನಾನು ಹೋಗ್ಬಿಟ್ರೆ ನೀ ಯಾರ ಜೊತೆ ಕಾಮಿಡಿ ಮಾಡ್ತೀಯ ಅಂತ ಕೇಳಿದೆ. ಸೊ ಇಲ್ಲಿ ಎಂಟು ಆಗ್ಬಿಟ್ರೆ ಗೈಸ್ ಪಾಪ ಅಪ್ಪಚ್ಚ. ನೋಡಿ ಗೈಸ್, ನನಗೆ ಕೇರಳ ರೋಡ್ಸ್ ಹೆವಿ ಇಷ್ಟ ಗೈಸ್. ಯಾಕಂತ ಗೊತ್ತಿಲ್ಲ, ಒಂಥರ ಖುಷಿ. ರೋಡ್ ನೋಡೋದಕ್ಕೆ ಒಂಥರ ಖುಷಿ. ನಮ್ಮ ಆಕಾಶ್ ಇರೋದು ನೋಡೋಣ, ಹೋಗ್ತಾರ ಅಂತ ತೋರಿಸ್ತೀನಿ. ಜಾಗ ಟೈಮ್ ಇದ್ರೆ ಅವ್ನ ಕಾಲೇಜು ನೋಡ್ಕೊಂಡು ಹೋಗೋಣ. ನೋಡಿ ನೋಡಿ ಗೈ, ನೋಡಿ ಗೈ. ಸರಿ, ಈಗ 5 ಗೈಸ್ ವ್ಯೂ. ನೋಡಿ ರೋಡ್ ನೋಡಿ, ಸೈಕಾಗಿದೆ. ಈ ದಾರಿನೇ ಒಂಥರ ಖುಷಿ ದಾರಿ. ಇದು ಎಲ್ರಿಗೂ ಅರ್ಥ ಆಗಲ್ಲ. ಯಾರ್ಯಾರು ಟ್ರಾವೆಲಿಂಗ್ ಇಷ್ಟ ಇರುತ್ತೆ, ಟ್ರಾವೆಲಿಂಗ್ ಇಷ್ಟ ಐತಿ, ಯಾರ್ಯಾರಿಗೆ ಈ ಅಡ್ವೆಂಚರಸ್ ರೋಡಲ್ಲಿ ರೈಡ್ ಮಾಡೋಕ್ಕೆ ಮಜಾ ಇರುತ್ತೆ, ಅವ್ರಿಗೆ ಆಕ್ಚುಲಿ ಇಷ್ಟ ಆಗುತ್ತೆ. ಜಸ್ಟ್ ರೋಡ್ನ ನೋಡಿ ಖುಷಿ ಆಗುತ್ತಿರ. ಅದು ನಾವು ಕಾರಲ್ಲಿ ಹೋಗ್ತಾನೆ, ನೀವೆಲ್ಲ ಬಂದು ರಿಯಲ್ ಆಗಿ ನೋಡ್ಬಿಟ್ರೆ ಇನ್ನ ಖುಷಿ ಆಗೋಗ್ತೀರ ಗೈಸ್. ಅಯ್ಯೋ ಘಾಟ್ ಸೆಕ್ಷನ್ ಆಸೆ. ನಾವು ಬೆಟ್ಟ ಹತ್ತಿ ಬೆಟ್ಟ ಇಳಿತಾ ಇರೋದು ಗೈಸ್ ಇವಾಗ. ಆಗಿದೆ. ಟೀಕುಡ್ ಮರಗಳು ಗೈಸ್, ಟೀಕುಡ್ ಮರಗಳು. ಭಾರಿ ಆಗಿದೆ ವ್ಯೂ ಮಾತ್ರ.
റോഡ് ನೋಡಿ ಹಿಂಗಿದೆ. കടുത്ത് പെട്ടിക്കൊണ്ട് പോകുമ്പോ അത് കരിമീൻ കിളിക്കുമല്ലോ, വേരെ കൂടെ ചങ്ങല നിൽക്കുന്നതായിരിക്കും. ಯಾವ್ದಾರು ಒಳ್ಳೆ ವ್ಯೂ ಸಿಕ್ಕಿದ್ರೆ ಇದಲ್ಲ ಅಡವಿ ಅಲ್ಲ. ಇನ್ನು ಎത്ര ಕಿಲೋಮೀಟರ್ ಉಂಟು? 16 ಕಿಲೋಮೀಟರ್ ಉಂಟು. 1.16 ಮೀಟರ್ಸ್. 1.5 ಕಿಲೋಮೀಟರ್ ಇದೆ ಗೈಸ್. 1.5 ಕಿಲೋಮೀಟರ್ ಇಲ್ಲ, 1 ಕಿಲೋಮೀಟರ್ 200 ಮೀಟರ್ಸ್. ಓ ಗೈಸ್, ನೀರೆಲ್ಲ ಇದೆ ಗೈಸ್. ಬರೋಣ ಬೇಗ ಬರೋಣ. ಇಲ್ಲಿ ರೋಡ್ ನ ನೋಡಿ ಮಿಕ್ಕಿ ಕಂಟಿನ್ಯೂ ಮಾಡ್ತೀನಿ ಅಲ್ಲೋಗಿ. ನಾನಂತ ಎಕ್ಸೈಟ್ ಆಗಿದ್ದೀನಿ. ಎಕ್ಸಾಕ್ಟ್ ಅಡವಿ ಒಳಗಡೆ ಬಂದ್ಬಿಟ್ರಿ ಗೈಸ್. ಕ್ಲೀನ್ ಕಾಡು ಒಳಗಡೆ, ಫುಲ್ ಕಾಡು ಒಳಗಡೆ ಬಂದ್ಬಿಟ್ಟಿದ್ದೀರಿ. ಲೆಫ್ಟ್ ಸೈಡ್ ಪೂರ್ತಿ ನೀರಿರೋದು ಗೈಸ್, ರೈಟ್ ಸೈಡ್ ಪೂರ್ತಿ ಬೆಟ್ಟ. ಕಾಡು ಒಳಗಡೆ ಹೋಗ್ತಾ ಇದೀರಿ ಇವಾಗ. ಕರ್ಕೊಂಡು ಹೋಗ್ತಾನೆ ನೋಡಿ, ಅದ್ರಲ್ಲೂ ಫುಲ್ ಸೀರಿಯಸ್. ಈ ಹುಲಿ ಸಿಂಹ ಎಲ್ಲ ಕಾಣಿಸ್ರೆ ಭಯ ಪಡ್ಬೇಡಿ, ನಾನಿದ್ದೀನಿ. ನಾನು ಭಯ ಪಡ್ತೀನಿ ನಿಮ್ ಜೊತೆ ಸೇರ್ಕೊಂಡು. ಕಾಡ್ ಒಳಗಡೆ ಇರುವಂತ ರೋಡ್ ನೋಡಿ. ಈಗ ಪಾರ್ಕ್ ಎಲ್ಲ ಮಾಡೋರೆ, ಸಿಟ್ಟಿಂಗ್ ಏರಿಯಾ, ಸಿಟ್ ಔಟ್ ನೋಡಿ, ಸಿಟ್ ಔಟ್ ಎಲ್ಲ ಮಾಡೋರೆ. ನೋಡಿ ಗೈಸ್, ಮರ ಗಿರ ಎಲ್ಲ. ಟಿಕೆಟ್ ಕೌಂಟರ್ ಬಂದ್ಬಿಟ್ರಿ ಗೈಸ್. ಬನ್ನಿ ಗೈಸ್, ಹೋಗೋಣ ಕೆಳಗಡೆ ಜೋರಾಗಿ. പാട്ടിന്റെ ഈണം നീയാണ്, കാണാത്ത കണ്ണിൽ അറിയാത്ത നെഞ്ചിൽ ബിയോണ്ട് ചിത്രം നീയാണ്. നീ തരൂ ഈ പാട്ടിൻ രാഗമായി, നീ തരൂ ഈ ചിത്രം വർണ്ണമായി. ಅಷ್ಟೇ, ಕೇಳು, ಕೇಳಿಸ್ತಾ ಅಂತ. കേട്ടോ നന്നായിട്ട് പാടിയോ പറ്റ? പാട്ടിന്റെ അർത്ഥം നെഞ്ചോട് ചേർത്ത് പാട്ടൊന്നും പാടാ, പാട്ടിന്റെ ഈണം നീയാണ്, കാണാത്ത കണ്ണിൽ അവള് ഭാര്യ, കാണാത്ത കണ്ണിൽ അറിയാത്ത നെഞ്ചിൽ വീയുണ്ട ചിത്രം നീയാണ്. നീ ഈ തരും ഈ പാട്ടിൻ രാഗം, അവളെ തരുന്ന ഈ പാട്ടിന് രാഗം രാഗമായി തരും ഈ ചിത്രം വർണ്ണമായെന്ന്. മനസ്സിലായോ? നന്നായിട്ട് പാടിയോ? നന്നായിട്ട് എക്സ്പ്ലെയിൻ ചെയ്തോ? അപ്പൊ വേറെ പാട്ടാ? ചേച്ചി, എന്റെ ഭാര്യ, ಫುಲ್ ಆಪ್ಷನ್ ನೋಡಿ. ಎಲ್ಲರೂ ಸೇರಿ ಗೈಸ್ ಜಾಗಕ್ಕೆ ಹೋಗ್ತಾ ಇದೀರಿ. ಜಾಗ ಹೆಸರು ಗೈಸ್ ಅಡವಿ. ನಾವು ಹೋಗ್ತಾ ಇರೋ ಜಾಗ ಅಡವಿ, ಕಾಡ್ಗೆ ಹೋಗ್ತಾ ಇದೀರಿ ಗೈಸ್. ಕಾಡ್ ಒಳಗಡೆ ಹೋಗ್ತಾ ಇದೀರಿ. ಇವರೇ ನಮ್ಮ ಟೂರಿಸ್ಟ್ ಗೈಡು, ಇವರೇ ಕರ್ಕೊಂಡು ಹೋಗ್ತಾ ಇರೋದು. 51 ಕಿಲೋಮೀಟರ್ ಇದೆ ಇಲ್ಲಿಂದ. 1 hour 18 minutes. ನೋಡೋಣ, ಅಲ್ಲೋಗಿ ನಾನು ತೋರಿಸ್ತೀನಿ ಗೈಸ್ ಹೆಂಗೈತೆ ಅಂತ. ಇಷ್ಟವಾಣೋ ನಂಗೆ ಕೂಡ ಪೋವಾನೆ ಇಷ್ಟವಾ? ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಹೇಳಿದ್ರು ಮಲಯಾಳಂ ಅದನ್ನ. ಅಪ್ಪಚ್ಚಂದು ನನಗೆ ಅವಳಿ ಕೊಡ್ತವ್ರೆ. ಏನ್ ಹೇಳ್ತಾ ಇದ್ಯಾ ಅಂತ ಕೇಳ್ತವ್ರೆ. ಏನ್ ಹೇಳ್ತಾ ಇದ್ಯಾ ಅಂತ ಕೇಳ್ತವ್ರೆ. ನಾನ್ ಕನ್ನಡದಲ್ಲಿ ಹೇಳ್ತಾ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾಳೆಲ್ಲರೂ ഒരുമിച്ച് അടവിലെ പോവാന്ന് പറയോ? ഞാൻ അടവി തരിക്കളി പോവാ. അപ്പച്ചന് ഇഷ്ടാണോ ഞങ്ങളുടെ കൂടെ അടവിൽ വരാന്? ഇഷ്ടാണോ? അപ്പച്ചന് ഞങ്ങളുടെ കൂടെ അടവില് വരാന് ഇഷ്ടമാണോ? ഒരു ಸಾಂಗ್ ಗೊತ್ತಂತೆ.
ಅಡವಿಗೆ ಬರಕ್ ಇಷ್ಟ ಅಂದ್ರೆ ನನಗೆ ಹಾಡು ಗೊತ್ತು. ಅಡವಿ ತಾಯಿಯ ಗೈಸ್ ಕೊನೆಗೂ ಬಂದ್ರಿ ಗೈಸ್ ಅಡವಿ ಒಳಗಡೆ. ಕಿಚನ್ ಎಲ್ಲ ಐತೆ ಗೈಸ್ ಇಲ್ಲಿ. ಇದು ಸೆಲ್ಫಿ ಸ್ಟಿಕ್ ತಂದಿಲ್ಲ ಗೈಸ್, ಕೈಯಲ್ಲೇ ಮಾಡ್ತೀನಿ വ്ലോഗ്. ദേ അതിനകത്ത് പോന്ന ആരാ വരുന്നേ? അപ്പച്ചൻ വരുവോ? അതിനകത്ത് പോവാ നമുക്ക്. കൊട്ടയ്ക്കകത്ത് എന്താ? വാ വാ ಗೈಸ್, ಸೀರಿಯಸ್ ಆಗಿ ಸಕ್ಕತ್ತಾಗೈತೆ ಗೈಸ್. ನಾನಂತೂ ಖುಷಿ ಆಗಿದ್ದೀನಿ. ಹೋಣ ಬನ್ನಿ. ಏನೋ ಉಂಟು ಮಮ್ಮಿ? ಸೂಪರ್, ಅಡ್ಡಿಪೊಳಿ. ನೋಡಿ ಗೈಸ್, ಇದೆ ದ ಅಡವಿ. ಬಂದು ಆಮೇಲೆ ಫೋಟೋ ತಗೊಂತೀನಿ ತಮ್ನೈಲ್ಗೆ ಸೈಕಾಗಿ. ഇത് എവിടെ തരണ്ടേ ചേട്ടാ? അങ്ങോട്ട് പൊക്കോ. ನೋಡಿ ಗೈಸ್, ಆಕಾಶ್ ಅಪ್ಪಚ್ಚನ ಕರ್ಕೊಂಡ್ ಬರ್ತಾವನೆ. ಹಿಂದಗಡೆ ಚೇಚಿ ಮರ ಬರ್ತಾವ್ರೆ. ನೀನ್ ಮಾತಾಡು ಮಿಕ್ಕಿದ್. ಗೈಸ್ ಬಂದು ನೋಡಿ, ಇವ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋರು ಅವರೇ. ಗೈಸ್ ಯು ರೆಡಿ? ಮಮ್ಮಿ ರೆಡಿನಾ? ಇವಳು ರೆಡಿ ಇಲ್ಲ ಅಂತವಳೆ, ಒಲೆ ತಿಂತಾಳೆ ಬಂದಿಲ್ಲ ಅಂದ್ರೆ. ಒಯ್ ನಾನು ಎಂತಿ ಆಗಿ ಆ ಚಿಲಿನ್ ಅಡ್ವೆಂಚರ್ಸ್ ಅಂತ ಹೆಸರಿಟ್ಕೊಂಡು ಎಲ್ಲರೂ ಅವ್ರು ಹೋಗ್ಲಿ, ನಿಂಗೇನು ಬಾ.